ಬ್ರಿಟಿಷ್ ವಸಾಹತು ಅವಧಿಯಲ್ಲಿ ಭಾರತವನ್ನು ವ್ಯವಸ್ಥಿತವಾಗಿ ಲೂಟಿ ಮಾಡಲಾಗಿತ್ತು. ಈ ಬಗ್ಗೆ ಎಲ್ಲರಿಗೂ ಗೊತ್ತು, ಯಾಕಂದರೆ ನಾವು ಅವಾಗ ಪುಸ್ತಕದಲ್ಲಿ ಈ ಬಗ್ಗೆ ಓದಿದ್ವಿ. ಆದರೆ ವ್ಯಾಪಾರದ ಹೆಸರಲ್ಲಿ ಭಾರತಕ್ಕೆ ಕಾಲಿಟ್ಟ ಇಂಗ್ಲಿಷರು ಭಾರತದಿಂದ ಲೂಟಿ ಹೊಡೆದ ಸಂಪತ್ತಿನ ಮೌಲ್ಯ ಎಷ್ಟು ಗೊತ್ತಾ? ಇಂದಿನ ರೂಪಾಯಿನಲ್ಲಿ ಲೆಕ್ಕ ಹಾಕಿದರೆ ನಿಜಕ್ಕೂ ತಲೆ ತಿರುಗುತ್ತೆ. ಹಾಗೆ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ವರದಿ ನೋಡಿದವರು ಬೆಕ್ಕಸ ಬೆರಗಾಗಿದ್ದಾರೆ. ಹಾಗಿದ್ರೆ ಏನಿದು ವರದಿ? ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನು ನಾನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದಾವೋಸ್ನಲ್ಲಿ ಆರಂಭವಾಗಿರುವ ವಿಶ್ವ ಆರ್ಥಿಕ ಫೋರಂನಲ್ಲಿ ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಟೇಕರ್ಸ್ ನಾಟ್ ಮೇಕರ್ಸ್ ಎಂಬ ಹೆಸರಿನ ವರದಿ ಬಿಡುಗಡೆ ಮಾಡಿದೆ. ವಸಾಹತುಶಾಹಿ ಕಾಲದಲ್ಲಿ ಯಾವ ರೀತಿ ಲೂಟಿ ನಡೀತಾ ಇತ್ತೋ ಅಂಥದ್ದೇ ಲೂಟಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮಾಡ್ತಾ ಇವೆ. ಸಂಪತ್ತು ಕೆಲವರ ಕೈಯಲ್ಲಿ ಕ್ರೋಢೀಕರಣವಾಗ್ತಾ ಇದೆ ಎಂದು ಈ ವರದಿಯಲ್ಲಿ ಹೇಳಿದೆ. ಬ್ರಿಟನ್ ಭಾರತದಿಂದ ದೋಚಿದ್ದು 5,609 ಲಕ್ಷ ಕೋಟಿ. 1765ರಿಂದ 1900 ನಡುವಿನ ವಸಾಹತುಶಾಹಿ ಅವಧಿಯಲ್ಲಿ ಭಾರತ 1ರಿಂದ 5,609 ಲಕ್ಷ ಕೋಟಿಯನ್ನು ಬ್ರಿಟನ್ ಲೂಟಿ ಹೊಡೆದಿದೆಯಂತೆ. ಇದರಲ್ಲಿ 2,925 ಲಕ್ಷ ಕೋಟಿಯಷ್ಟು ಸಂಪತ್ತು ಶೇಕಡ 10ರಷ್ಟಿದ್ದ ಬ್ರಿಟನ್ ಶ್ರೀಮಂತರ ಪಾಲಾಗಿದೆ ಎಂದು ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆಯು ವಿಶ್ವ ಅಸಮಾನತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಪ್ರಮಾಣ ಎಷ್ಟಂದರೆ 50 ಪೌಂಡ್ನ ನೋಟ್ಗಳಲ್ಲಿ ಲಂಡನ್ ನಗರವನ್ನು 3 ಬಾರಿ ಮುಚ್ಚುವಷ್ಟು ಎಂದು ಆಕ್ಸ್ಫಾರ್ಮ್ ವರದಿ ತಿಳಿಸಿದೆ. ನಿಜಕ್ಕೂ ಈ ಸಂಪತ್ತು ನಮ್ಮಲ್ಲೇ ಇದ್ದಿದ್ರೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲದಂತೆ ಇರ್ತಿದ್ವೇನೋ, ನಮ್ಮಲ್ಲಿ ಇರೋ ಬಡತನ ಕಮ್ಮಿ ಆಗ್ತಿತ್ತೇನೋ. ಆದರೆ ಬ್ರಿಟಿಷರು ಎಲ್ಲವನ್ನ ಕೊಳ್ಳೆ ಹೊಡೆದುಕೊಂಡು ಹೋಗಿ ಉದ್ಧಾರ ಆಗಿದ್ದಾರೆ. ನಾವು ಇನ್ನೂ ಬಡವರಾಗಿ ಬಳಲಿ ಬೆಂಡಾಗಿ ಹೋಗಿದ್ದೇವೆ. ಕುಟುಂಬದಿಂದ ಕುಟುಂಬಕ್ಕೆ ಹಸ್ತಾಂತರ. ಇನ್ನು ವಿಶ್ವದ ಶೇಕಡ 60ರಷ್ಟು ಶತಕೋಟ್ಯಾಧೀಶರ ಸಂಪತ್ತಿಗೆ ಪಿತ್ರಾರ್ಜಿತ, ಏಕಸ್ವಾಮ್ಯ ಮತ್ತು ಬಂಡವಾಳಶಾಹಿ ಸಂಪರ್ಕಗಳೇ ಮೂಲ ಆಗಿದೆ. 2034ರಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ಇವರಿಂದ ಮುಂದಿನ ತಲೆಮಾರಿಗೆ ಹಸ್ತಾಂತರವಾಗ್ತಿದೆ ಎಂದು ಅಂದಾಜಿಸಿರುವ ವರದಿ ಈ ಮೂಲಕ ಸಂಪತ್ತು ಮುಂದೆಯೂ ಕೆಲವರ ಕೈಯಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಹೇಳಿದೆ. ಕೈಗಾರಿಕಾ ಉತ್ಪಾದನೆಯಲ್ಲಿ ಶೇಕಡ 2ಕ್ಕೆ ಕುಸಿತ. 1750ರಲ್ಲಿ ಭಾರತ ಉಪಖಂಡವು ಅಂತಾರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನೆಯಲ್ಲಿ ಶೇಕಡ 25ರಷ್ಟು ಪಾಲು ಹೊಂದಿತ್ತು. ಅಂದರೆ ದೊಡ್ಡ ಪಾಲು ಭಾರತದೇ ಆಗಿತ್ತು. ಆದರೆ 1900ರಲ್ಲಿ ಇದು ಶೇಕಡ 2ಕ್ಕೆ ಕುಸಿಯಿತು. ಇದಕ್ಕೆ ಬ್ರಿಟಿಷರು ಏಷ್ಯಾದ ಜವಳಿ ಉದ್ಯಮದ ವಿಚಾರವಾಗಿ ಅನುಸರಿಸಿದ ನೀತಿಗಳೇ ಕಾರಣ ಎಂದು ಆಕ್ಸ್ಫಾರ್ಮ್ ತಿಳಿಸಿದೆ. ಬಿಲಿಯನರ್ಗಳ ಸಂಪತ್ತು 3 ಪಟ್ಟು ಹೆಚ್ಚಳ. ವಿಶ್ವದಲ್ಲಿ ಬಿಲಿಯನರ್ಗಳ ಸಂಪತ್ತು ಹೆಚ್ಚಾಗ್ತಾ ಇದೆ. 2024 ವರ್ಷವೊಂದರಲ್ಲೇ ಬಿಲಿಯನರ್ಗಳ ಸಂಪತ್ತು 1.7 ಲಕ್ಷ ಕೋಟಿ ಹೆಚ್ಚಾಗಿದೆ. ಅವರ ಒಟ್ಟಾರೆ ಸಂಪತ್ತು 13 ಲಕ್ಷ ಕೋಟಿಗೆ ತಲುಪಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅವರ ಸಂಪತ್ತು 3 ಪಟ್ಟು ವೇಗವಾಗಿ ಹೆಚ್ಚಳ ಆಗಿದೆ ಎಂದು ಆಕ್ಸ್ಫಾರ್ಮ್ ತಿಳಿಸಿದೆ. ಏಷ್ಯಾದಲ್ಲಿ ಶ್ರೀಮಂತರ ಸಂಪತ್ತು 25 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಏಷ್ಯಾದಲ್ಲಿ ಶ್ರೀಮಂತರ ಸಂಪತ್ತು 25 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2024ರಲ್ಲಿ ಹೊಸದಾಗಿ 204 ಮಂದಿ ಹೊಸ ಬಿಲಿಯನರ್ಗಳು ಹುಟ್ಟಿಕೊಂಡಿದ್ದಾರಂತೆ. ಹೀಗಾಗಿ ಒಟ್ಟು ಬಿಲಿಯನರ್ಗಳ ಸಂಖ್ಯೆ 2,769ಕ್ಕೆ ತಲುಪಿದೆ. ಅಲ್ಲದೆ ಪ್ರತಿ ವಾರ 4 ಮಂದಿ ಹೊಸ ಬಿಲಿಯನರ್ಗಳು ಸೃಷ್ಟಿಯಾಗ್ತಾ ಇದ್ದಾರೆ ಎಂದು ವರದಿ ಹೇಳಿದೆ. 3ನೇ ಸ್ಥಾನಕ್ಕೆ ಕುಸಿದ ಭಾರತ. ಇನ್ನು ಸರ್ಕಾರ, NGO, ಉದ್ಯಮ ಮತ್ತು ಮಾಧ್ಯಮಗಳ ಮೇಲೆ ಜನರಿಗೆ ಇರುವ ನಂಬಿಕೆಯು ವಿಷಯದಲ್ಲಿ ಭಾರತ 1ನೇ ಸ್ಥಾನ ಕಳೆದುಕೊಂಡು 3ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ. ಶ್ರೀಮಂತರಿಗಿಂತ ಬಡವರು ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಎಂದು ಎಡೋಲ್ ಉನ್ ಟ್ರಸ್ಟ್ ಬ್ಯಾರೋಮೀಟರ್ಸ್ ವರದಿ ತಿಳಿಸಿದೆ. ಕೇಂದ್ರದ 5 ಸಚಿವರು ಭಾಗಿ. ದಾವೋಸ್ನಲ್ಲಿ ಸೋಮವಾರದಿಂದ 5 ದಿನಗಳ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ ಆರಂಭವಾಗಿದೆ. ಈ ವಿಷಯಗಳು ಅಲ್ಲೇ ಚರ್ಚೆಯಾಗಿದೆ. ಎಲ್ಲ ವಿಷಯಗಳನ್ನ ಇಷ್ಟ ತನಕ ಏನು ಹೇಳಿದೆ ಆ ವಿಷಯಗಳು ಎಲ್ಲ ಅಲ್ಲೇ ಚರ್ಚೆ ಆಗಿತ್ತು. ಈ ವರ್ಷ ಭಾರತದಿಂದ ಹಿಂದೆಂದಿಗಿಂತಲೂ ದೊಡ್ಡ ನಿಯೋಗವೇ ಈ ಸಭೆಯಲ್ಲಿ ಭಾಗವಹಿಸಿದ್ದು ಕೇಂದ್ರದ 5 ಸಚಿವರು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರಗಳ ಮುಖ್ಯಮಂತ್ರಿಗಳು, ಸುಮಾರು 100 CEOಗಳು ಹಾಗೂ ಹಲವು ಕ್ಷೇತ್ರಗಳ ಗಣ್ಯರು ಭಾಗಿಯಾಗಿದ್ದಾರೆ. ವಿಶ್ವದ ದೇಶಗಳ ಮುಂದೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆಯು ಪ್ರತಿಬಿಂಬಿಸಲಿದೆ. ಅಲ್ಲದೆ 130 ದೇಶಗಳಿಂದ 3,000ಕ್ಕೂ ಹೆಚ್ಚು ಮಂದಿ ಗಣ್ಯರು ಆರ್ಥಿಕ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಸಿಎಂಗಳು ತಮ್ಮ ರಾಜ್ಯಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹಾಕಿಕೊಂಡಿದ್ದು ಜಗತ್ತಿನ ಪ್ರಮುಖ ಕಂಪನಿಗಳ CEOಗಳ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಆದರೆ ಸಭೆಯಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದು ಭಾರತದ ಸಂಪತ್ತು. ಒಂದೊಮ್ಮೆ ನಮ್ಮನ್ನ ಯಾರೂ ಕೊಳ್ಳೆ ಹೊಡೆದಿಲ್ಲ ಅಂದಿದ್ರೆ ನೀವು ಕೂಡ ಇಷ್ಟೊತ್ತಿಗೆ ದೊಡ್ಡ ಶ್ರೀಮಂತರು ಆಗ್ತಿದ್ರಿ. ನಮಸ್ಕಾರ.